ಆತನಿಗೆ ಸೊಸೆಯ ನೆರಳು ಕಂಡ್ರೆ ಆಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ಗಲಾಟೆ ಮಾಡ್ತಿದ್ದ. ಹೀಗಾಗಿ ತವರು ಮನೆ ಸೇರ್ಕೊಂಡಿದ್ದವಳಿಗೆ ಮಾವನೇ ಕಂಟಕವಾಗಿದ್ದಾನೆ. 4 ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗೆದು ಕೊಂದಿದ್ದಾನೆ. ಗಂಡ ಯಾರಂತಾರ ಇಲ್ಲ, ನಮ್ಮ ಮಾಮ ನೀರಾಗಿ ಜೀವ ಹೋಗಿ. ರಾಕ್ಷಸನಾದ ಮಾವ, ನರಳಿ ನರಳಿ ಸತ್ತ ಸೊಸೆ. 4 ತಿಂಗಳ ಗರ್ಭಿಣಿ ಹೊಟ್ಟೆ ಬಗೆದ, ರಕ್ತದ ಕೋಡಿ ಹರಿಸಿದ. ಈಗೀಗೆಲ್ಲ ಮನುಷ್ಯತ್ವ ಸತ್ ಹೋಗಿ ಬಹಳ ದಿನವೇ ಆಗೋಯ್ತು ಬಿಡಿ. ಹಿಂದೆಲ್ಲ ಹೊಸ್ತಿಲು ದಾಟಿ ಬಂದ ಸೊಸೆಯನ್ನ ಮಗಳ ರೂಪದಲ್ಲಿ ಕಾಣ್ತಾ ಇದ್ರು. ಮನೆ ತುಂಬೋ ಸೊಸೆ ಮನೆಯ ಮಹಾಲಕ್ಷ್ಮಿ ಆಗಿರ್ಲಿ ಅಂತ ಹಿರಿಯರು ಹಾರೈಸ್ತಾ ಇದ್ರು. ಆದ್ರೆ ಈಗ ಅತ್ತೆ ಮಾವ ಅನಿಸಿಕೊಂಡವರು ಸೊಸೆಯನ್ನ ಮಗಳಂತೆ ಕಾಣ್ತಿಲ್ಲ. ಸೊಸೆಯಂದಿರು ಅತ್ತೆ ಮಾವನನ್ನ ಹೆತ್ತವರಂತೆ ಕಾಣ್ತಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ರಾದ್ಧಾಂತ ಸೃಷ್ಟಿ ಮಾಡ್ತಿದ್ದಾರೆ. ಒಬ್ಬರನ್ನೊಬ್ಬರು ಶತ್ರುಗಳಂತೆ ಕಾಣೋರೇ ಜಾಸ್ತಿ. ಈತ ಕೂಡ ಇದೇ ಕೆಟಗರಿಗೆ ಸೇರಿದವನು. ಸೊಸೆಯ ನೆರಳು ಕಂಡ್ರೆ ಉರಿದು ಬೀಳ್ತಿದ್ದ. ಸೊಸೆ ಕುಂತ್ರೂ ತಪ್ಪು ನಿಂತ್ರೂ ತಪ್ಪು ಅನ್ನೋ ರೇಂಜ್ಗೆ ಕಾಟ ಕೊಡ್ತಿದ್ದ. ಮನೆಯ ಮಹಾಲಕ್ಷ್ಮಿ ಅನ್ನೋದನ್ನ ಮರೆತು 4 ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗ್ದಿದ್ದಾನೆ. ವಂಶದ ಕುಡಿ ಬೆಳಿತಿದೆ ಅನ್ನೋದನ್ನು ನೋಡದೆ ರಕ್ತದ ಕೋಡಿ ಹರಿಸಿದ್ದಾನೆ. ಇವನೇ ನೋಡಿ 4 ತಿಂಗಳ ಗರ್ಭಿಣಿ ಕೊಂದ ಪರಮ ಪಾಪಿ. ಈತನ ಹೆಸರು ಸಿದ್ದಪ್ಪ ಅಂತ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹಿರೇಹಣಗಿ ನಿವಾಸಿ. ಕಾಡು ಬಾ ನಾಡು ಹೋಗು ಅನ್ನೋ ವಯಸ್ಸಿನಲ್ಲೂ ಪೌರುಷ ತೋರಿಸ್ತಿದ್ದ. ಮಗ ಅನಿಸಿಕೊಂಡವ ಕೂಡ ಇವನ ಮುಂದೆ ಎದುರು ಮಾತನಾಡುವಂತಿರ್ಲಿಲ್ಲ. 4 ವರ್ಷದ ಹಿಂದೆ ಚಿಕ್ಕಹಣಗಿ ಗ್ರಾಮದ ರೇಖಾ ಅನ್ನೋ ಹೆಣ್ಮಗಳನ್ನ ತನ್ನ ಮಗನಿಗೆ ತಂದ್ಕೊಂಡಿದ್ದ. ಸೊಸೆ ಮನೆಗೆ ಬಂದ ದಿನದಿಂದಲೂ ಈತನ ಕಿರಿಕ್ ಶುರುವಾಗಿತ್ತು. ನಾನು ಹೇಳಿದ್ದೇ ಆಗ್ಬೇಕು, ನಾನು ಹೇಳಿದಂತೆಯೇ ಕೇಳಬೇಕು ಅಂತ ಗಲಾಟೆ ಮಾಡ್ತಿದ್ದ. ಸಣ್ಣ ಪುಟ್ಟ ವಿಷಯಕ್ಕೂ ಸೊಸೆ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ನಿಲ್ತಿದ್ದ. ಮಾವನ ಕಾಟಕ್ಕೆ ರೇಖಾ ಸೋತ್ ಹೋಗಿದ್ಲು. ಸಮಸ್ಯೆ ಇದೆ ಅಂತೇಳಿ ಯಾವ್ದು ವಿಚಾರ ಗೊತ್ತಿಲ್ಲ. ಘಟನೆ ಆಗಿದ್ದು ಕೂಡ ಗಂಡ ಮಾಡ್ಯಾನ ಅಂತ ಅನ್ಕೊಂಡಿರ್ತೀವಿ ನಾವು ಕೂಡ. ಇಲ್ಲಿ ಅಕ್ಕ ಬಂದು ಇಲ್ಲಿ ಬಂದು ಕೇಳಿದಾಗ ಎಲ್ಲರಿಗೂ ಗೊತ್ತಾಯ್ತು ತಂದೆ ಮಾಡಿ ಚಾಕು ತಗೊಂಡು ಚುಚ್ಚನಂತಾರೆ ತಂದೆ. ಮಾವನ ಕಾಟದಿಂದ ಕಂಗಾಲಾಗಿದ್ದ ರೇಖಾ ಗಂಡನ ಬಳಿ ಹೇಳ್ಕೊಂಡ್ರೂ ಪ್ರಯೋಜನವಾಗಿರ್ಲಿಲ್ಲ. ಗಂಡ ಅನಿಸಿಕೊಂಡವ ಪತ್ನಿಗೆ ಬೈದು ಬುದ್ಧಿ ಹೇಳ್ತಿದ್ದ. ಅಪ್ಪಿ ತಪ್ಪಿ ಮಗ ಏನಾದ್ರೂ ಹೇಳೋದಕ್ ಹೋದ್ರೆ ಸಿದ್ದಪ್ಪ ಹೆಡೆ ತುಳಿದ ಹಾವಿನಂತೆ ಆಡ್ತಿದ್ದ. ಹೀಗಾಗಿ ಮಗ ಅಪ್ಪನ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಯಾವಾಗ ಮಾವನ ಕಿರುಕುಳ ಜಾಸ್ತಿ ಆಯ್ತೋ ನಾನು ಮನೆಯಲ್ಲಿ ಇರಲ್ಲ ಅಂತ ತನ್ನ ತವರು ಮನೆ ಸೇರ್ಕೊಂಡಿದ್ಲು. 2 ತಿಂಗಳಿನಿಂದ ತವರು ಮನೆಯಲ್ಲೇ ಕಾಲ ಕಳೀತಾ ಇದ್ಲು. ಇತ್ತೀಚೆಗೆ ರೇಖಾ ಗರ್ಭಿಣಿ ಅನ್ನೋದು ಸಿದ್ದಪ್ಪನ ಕಿವಿಗೆ ಬಿದ್ದಿದೆ. ನನ್ನ ಮಾತನ್ನೇ ಕೇಳದವಳಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋ ನಿರ್ಧಾರ ಮಾಡಿದ್ದಾನೆ. ನಿನ್ನೆ ಚಿಕ್ಕಹಣಗಿ ಗ್ರಾಮಕ್ಕೆ ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತನ್ನೇ ನೋಡ್ಕೊಂಡು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೊಸೆ ಜೊತೆ ಜಗಳ ಶುರು ಮಾಡ್ತಿದ್ದಂತೆ ಈತನದ್ದು ಇದ್ದಿದ್ದೆ ಅಂತ ರೇಖಾ ಕ್ಯಾರೆ ಅಂದಿರ್ಲಿಲ್ಲ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದವ ಏಕಾಏಕಿ ಚಾಕು ಇರಿದಿದ್ದಾನೆ. ಯಾರು ಇಲ್ಲ ಸರ್, ನಮ್ಮ ಟೈಮ್ ಸುಮಾರು ಇಲ್ಲದ ಸಲುವಾಗಿ ಯಾರು ಇಲ್ಲ. ಆದ್ರೆ ಏನದ ಯಾರಿಗೇನೋ ಒಬ್ಬರಿಗೆ ಒಂದು ಮಾತು ಹೇಳಿಕೇಸಿ ನಾನು ಉಳಿಯೋದಿಲ್ಲ ಹೆಂಗಿದ್ರ ಅಂತಂದು ಹೇಳಿಕೇಸಿ ಸತ್ರ ಆಯ್ತು ಅಂತಂದು ಹೊರಗೆ ಬಂದ್ಬಿಟ್ಟಾಳ. ಅಲ್ಲಿಗೆ ಮೀರಿಬಿಟ್ಟದ್ರಿ ಮಾವ ಅಂತ ಹೇಳೇನ್ರಿ. ಅವನು ಇಷ್ಟು ದಿನ ಬರ್ಲಾರ್ದವನು ಇವತ್ತು ಬಂದು ಈ ರೀತಿ ಮಾಡಿ ಹೋಗ್ಯಾನ್ರಿ. ಮನ ಬಂದತ್ತೆ ಚಾಕು ಚುಚ್ಚುತ್ತಿದ್ದಂತೆ ರೇಖಾ ಕೂಗಾಡೋದಕ್ಕೆ ಶುರು ಮಾಡಿದ್ದಾಳೆ. ರಕ್ತದ ಮಡುವಿನಲ್ಲೇ ಹೊರಗೆ ಓಡಿ ಬಂದವಳು ಮನೆಯ ಅಂಗಳದಲ್ಲೇ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಯಾವಾಗ ರೇಖಾ ಸಾವನ್ನಪ್ಪಿದ್ಲೋ ಅಲ್ಲಿಂದ ಕಾಲ್ಕಿತ್ತವನನ್ನ ಬಂಧಿಸಿ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ. ಶ್ರೀಮತಿ ರೇಖಾ 24 ಇಯರ್ಸ್. ಸದರಿ ಅವರು ಮನೆಯಲ್ಲಿ ಇರುವಾಗ ಅವರ ಫಾದರ್ ಇನ್ ಲಾ ಸಿದ್ದಪ್ಪ ಅವರು ಏಜ್ 50 ಇಯರ್ಸ್ ಬಂದು ಅವರಿಗೆ ಜಗಳ ಮಾಡಿ ಅವ್ರಿಗೆ ಹೊಡೆದುಬಿಟ್ಟು ತದನಂತರ ಅವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುತ್ತಾರೆ. ಇದರ ಪ್ರಯುಕ್ತ ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಹಾಗೂ ಪ್ರಮುಖ ಆರೋಪಿಯಾದ ಸಿದ್ದಪ್ಪರವರನ್ನು ವಶಕ್ಕೆ ತೆಗೆದುಕೊಂಡು ಸದರಿಯವರ ವಿಚಾರಣೆ ಮಾಡಿ ತದನಂತರ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಮಾವ ಅನಿಸಿಕೊಂಡವನಿಗೆ ಸೊಸೆ ಮೇಲೆ ಅದ್ಯಾವ ಸಿಟ್ಟಿತ್ತೋ ಗೊತ್ತಿಲ್ಲ. ಸೊಸೆ ಹೊಟ್ಟೆಯಲ್ಲಿ ವಂಶದ ಕುಡಿ ಇದೆ ಅನ್ನೋದನ್ನು ನೋಡದೆ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.